ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ. ಬೇಸಿಗೆಗಾಲದಲ್ಲಿ ಒಂದ್ ಸ್ವಲ್ಪ ದೇಹಕ್ಕೆ ತಂಪಾಗುವಂತದನ್ನ ತಿನ್ನಬೇಕು. ತಂಪಾಗುವಂತದ್ದು ಅಂತ ಹೇಳಿದ ಕೂಡ್ಲೇನೆ ನೆನಪಾಗೋದು ಮಜ್ಜಿಗೆ, ಎಳ್ನೀರು, ಮೊಸರನ್ನ. ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ. ಹುಳಿಗೆ ಬಾಯಲ್ಲಿ ನೀರ್ ಬರುತ್ತೆ, ಖಾರಕ್ಕೆ ನಾಲ್ಗೆ ಮಾತಾಡುತ್ತೆ, ಸಿಹಿಗೆ ಮನಸ್ಸು ತುಂಬಿ ಬಾಯಿ ಆಹಾ ಅನ್ನತ್ತೆ. ಉಪ್ಪು ಹುಳಿ ಖಾರ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ತಲೆ ಕೆಟ್ಟೋಗುತ್ತೆ. ಇದೆಲ್ಲ ಎಲ್ಲಾಗುತ್ತೆ ನಮ್ಮ ರಾಘೂಸ್ ಕಿಚನ್ ಅಲ್ಲಿ ಆಗುತ್ತೆ. ಸೊ ವೆಲ್ಕಮ್ ಟು ರಾಘೂಸ್ ಕಿಚನ್. ಇವತ್ತು ನಮ್ಮ ರಾಘೂಸ್ ಕಿಚನ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಬೇಸಿಗೆಗಾಲದಲ್ಲಿ ಒಂದ್ ಸ್ವಲ್ಪ ದೇಹಕ್ಕೆ ತಂಪಾಗುವಂತದನ್ನ ತಿನ್ನಬೇಕು. ತಂಪಾಗುವಂತದ್ದು ಅಂತ ಹೇಳಿದ ಕೂಡ್ಲೇನೆ ನೆನಪಾಗೋದು ಮಜ್ಜಿಗೆ, ಎಳ್ನೀರು, ಮೊಸರನ್ನ. ಅದರಲ್ಲೂ ಎಲ್ರ ಮನೆಯಲ್ಲೂ ಮೊಸರನ್ನ ತುಂಬಾನೇ ಕಾಮನ್. ಇವತ್ತು ಯಾವ ತರ ಮೊಸರನ್ನ ಮಾಡ್ತಾ ಇದ್ದೀನಿ, ತುಂಬಾ ಜನ ಆಸೆ ಪಡ್ತಾರೆ. ಈ ಗುರು ದೇವಸ್ಥಾನದಲ್ಲಿ ಕೊಡ್ತಾರೆ ಮೊಸರನ್ನ, ಪುಳಿಯೋಗ್ರೆ, ಪ್ರತಿಯೊಬ್ರು ಹೇಳ್ತಾರೆ. ಸೊ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದ ಅಂದ್ರೆ ಮೊಸರನ್ನ ಹೇಗಿರುತ್ತೋ ಅದೇ ತರ ಮೊಸರನ್ನ ಮನೆಯಲ್ಲೇ ಮಾಡ್ಕೊಬಹುದು. ಹೇಗ್ ಮಾಡ್ಕೋಬೇಕು, ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ಪಟಾಪಟ ಅಂತ ನೋಡ್ಕೊಂಡ್ಬಿಡೋಣ. ಇವಾಗ ಮೇನ್ ಬೇಕಾಗಿರೋದು ಅನ್ನ. ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಅನ್ನ ಸಾಫ್ಟ್ ಆಗೋ ತರ ನಿಮ್ಗೆ ಎಷ್ಟು ವಿಜಿಲ್ ಬೇಕು ಅಷ್ಟು ವಿಜಿಲ್ ಹಾಕ್ಸ್ಕೊಂಡು ಅನ್ನನ ಬೇಯಿಸಿಟ್ಕೊಂಡಿದ್ದೀನಿ ನಾನು. ಇವಾಗ ಇದು ಬಿಸಿ ಬಿಸಿ ಇಲ್ಲ, ಒಂದ್ ಸ್ವಲ್ಪ ಆರಿರೋ ಅನ್ನ. ಇದಕ್ಕೆ ಹಾಲು ಯಾಕೆ ಅಂತ ಹೇಳ್ತೀನಿ. ಇದಕ್ಕೆ ಹಾಲು, ಸ್ವಲ್ಪ ಹಸಿಮೆಣಸು, ದಾಳಿಂಬೆ, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದು ಶುಂಠಿ. ಇದನ್ನ ನೀಟಾಗಿ ಕ್ಯಾರೆಟ್ ಹೆಂಗೆ ತುರ್ಕೋತೀವೋ ಆ ತರ ಶುಂಠಿನ ತುರ್ಕೊಂಡಿದೀನಿ. ಇದು ಮೊಸರನ್ನಕ್ಕೆ ಬೇಕಾಗಿರೋ ಮೊಸರು. ಒಗ್ಗರಣೆಗೆ ಸಾಸಿವೆ, ಆಮೇಲೆ ಎಣ್ಣೆ. ಎಸ್, ಈಗ ಸ್ಟವ್ ಹಚ್ಕೊಳ್ಳಿ, ಪಾತ್ರೆ ಇಟ್ಕೊಳ್ಳಿ, ಸ್ವಲ್ಪ ಕಾಯೋ ತನಕ ವೇಟ್ ಮಾಡಿ. ಪಾತ್ರೆ ಕಾದಿದೆ, ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಕೂಡಲೇ ಇದಕ್ಕೆ ಸಾಸಿವೆ. ಎಣ್ಣೆ ಕಾದಾಗ್ಲೇ ಸಾಸಿವೆ ಹಾಕಿ, ಯಾಕಂದ್ರೆ ಸಾಸಿವೆ ಎಣ್ಣೆಯಲ್ಲಿ ಸಿಡಿಬೇಕು. ಸಿಡ್ದಿಲ್ಲ ಅಂದ್ರೆ ಸಾಸಿವೆ ಆ ಫ್ಲೇವರ್ ಎಣ್ಣೆಗೆ ಹಿಡ್ಕೊಳಲ್ಲ. ನೋಡಿ, ಹಿಂಗೆ ಇಂತಲ್ಲಿ ಇಡ್ಬೇಕು ಕೈ, ಹಿಂಗಲ್ಲ, ಇಲ್ಲಿಟ್ರೆ ಅದು ಹೀಟಿಗೆ ಗೊತ್ತಾಗತ್ತೆ. ಸಾಸಿವೆ ಇವಾಗ ಹಾ ಕಾದಿದೆ. ಒಂದು 2 ಸ್ಪೂನ್ ಸಾಸಿವೆ ಹಾಕೊಂಡೆ. ಇದಕ್ಕೆ ಇವಾಗ ಹಸಿ ಮೆಣಸಿನಕಾಯಿ, ಇದರೊಳಗೆ ಒಂದು 4 ರಿಂದ 5 ಹಸಿಮೆಣಸಿನಕಾಯಿ ಇದೆ. ಇದಾದ ನಂತರನೇ ಇದಕ್ಕೆ ಏನು ಹಾಕ್ಬೇಕು, ಶುಂಠಿ ಹಾಕ್ಬೇಕು. ಮೇನ್ ಇದನ್ನ ಹಾಕ್ಲೇಬೇಕು. ಇದನ್ನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಆ ಫ್ಲೇವರ್ ಸಿಗಲ್ಲ. ತುರಿದಿರೋ ಶುಂಠಿ ಹಾಕೊಳ್ತಾ ಇದೀನಿ. ಇವಾಗ ಹುರಿಬೇಕಾದ್ರೆ ನಿಮ್ಗೆ ಆ ಸ್ಮೆಲ್, ಆ ಒಂದು ಅಥೆಂಟಿಕ್ ಸ್ಮೆಲ್ ನಿಮಗೆ ಸಿಕ್ಬಿಡತ್ತೆ. ಅವಾಗ ಏನ್ ಮಾಡ್ಬೇಕು, ಸ್ವಲ್ಪ ಹುರಿಬೇಕು, ತುಂಬಾ ಹುರಿಬಾರ್ದು. ಸ್ವಲ್ಪ ಹುರಿತಿದ್ದಂಗೆನೆ ಇಲ್ಲಿಗೆ ಸ್ಟವ್ವಿನ ಕೆಲಸ ಮುಕ್ತಾಯ. ಮತ್ತೆ ಸ್ಟವ್ ಆನ್ ಮಾಡೋ ನೆಸೆಸಿಟಿನೇ ಇಲ್ಲ. ಸ್ಟವ್ನ ಆಫ್ ಮಾಡಿಬಿಡಿ, ಓಕೆನಾ. ಇವಾಗ ಇದಕ್ಕೆ ಅನ್ನ, ಸಾಫ್ಟ್ ಆಗಿರೋ ಅನ್ನನ ಹಾಕಬೇಕು. ಹಾಕೊಳ್ತಾ ಇದ್ದೀನಿ ನಾನು. ನೋಡಿ, ನಿಮಗೆ ಎಷ್ಟು ಬೇಕಷ್ಟು ಅನ್ನ ಹಾಕೊಳ್ಳಿ. ಯಾಕಂದ್ರೆ ಬಿಸಿ ಬಿಸಿ ಅನ್ನ ಹಾಕ್ಬಾರ್ದು, ಅಷ್ಟು ಚೆನ್ನಾಗಿ ಅನ್ಸಲ್ಲ. ಒಂದ್ ಸ್ವಲ್ಪ ಆರಿರೋ ಅನ್ನ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮೊಸರನ್ನದು. ಎಷ್ಟು ಅನ್ನ ಹಾಕೊಂಡಿದೀನಿ. ಆ ಒಂದು ಏನು ಹುರ್ಕೊಂಡಿರ್ತೀರಲ್ಲ ಒಗ್ಗರಣೆ, ಅದಕ್ಕೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಹೋಯ್ತ್ರಿ, ನಿಮಿಷದಲ್ಲಿ ಆಗುವಂತಹ ಏನು ಮೊಸರನ್ನ, ಟೇಸ್ಟಿಯಸ್ಟ್ ಮೊಸರನ್ನ. ಇದಕ್ಕೆ ನೀವು ಏನ್ ಬೇಕಾದ್ರೂ ಹಾಕೋಬಹುದು. ನಾನು ಇವಾಗ ಸೌತೆಕಾಯಿ, ದಾಳಿಂಬೆ ಎಲ್ಲ ಹಾಕೊಳ್ತಾ ಇದ್ದೀನಿ. ದ್ರಾಕ್ಷಿನೂ ಆ್ಯಡ್ ಮಾಡ್ಕೋಬಹುದು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ. ಕ್ಯಾರೆಟ್ ಸಹ ಹಾಕೋಬಹುದು.
ನಿಮ್ಮ ಟೇಸ್ಟ್ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಯಾಕಂದ್ರೆ ಉಪ್ಪು ಜಾಸ್ತಿ ಹಾಕೋಬೇಡಿ, ಅನ್ನಕ್ಕೆ ಆಲ್ರೆಡಿ ಉಪ್ಪು ಹಾಕೊಂಡು ಅನ್ನ ಮಾಡ್ಕೊಂಡಿರ್ತೀವಿ, ಜಾಸ್ತಿ ಹಾಕೋ ಇದಾಯ್ತು ನೋಡಿ. ಇವಾಗ ಇದನ್ನ ಒಗ್ಗರಣೆನ ಚೆನ್ನಾಗಿ ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಒಂದೊಂದೇ ಹಾಲು ಏನಕ್ಕೆ ಅಂತ ಹೇಳ್ತೀನಿ. ಹಾಲನ್ನ ನಮ್ಮ ಮೊಸರನ್ನಕ್ಕೆ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗತ್ತೆ, ಆ ಮೊಸರನ್ನ ತೆಳ್ಳಗಿರುತ್ತೆ. ಓಕೆನಾ? ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇದಕ್ಕೆ ಇವಾಗ ಒಳ್ಳೆ ಗಟ್ಟಿ ಮೊಸರು. ಹಾ ನೋಡಿ, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಮೊಸರನ್ನ ಹಂಗೆ ಸಕ್ಕರೆ ಹಾಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ, ಹಂಗಿರುತ್ತೆ. ಇದಕ್ಕೆ ಎಲ್ಲದು ಈರುಳ್ಳಿ, ಹಸಿ ಈರುಳ್ಳಿನ ಒಗ್ಗರಣೆಗೂ ಹಾಕ್ಬೋದು, ಹಸಿನೂ ಹಾಕ್ಬೋದು. ನಾನು ಇದಕ್ಕೆ ಒಗ್ಗರಣೆಗೆ ಹಾಕಿಲ್ಲ, ಮಧ್ಯೆ ಮಧ್ಯೆ ಹಸಿ ಈರುಳ್ಳಿ ಸಿಕ್ಕಿರೋ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಹಸಿಯಾಗಿ ಈರುಳ್ಳಿನ ಹಾಕ್ತಾ ಇದ್ದೀನಿ. ಆ್ಯಂಡ್ ಸೌತೆಕಾಯಿ, ದಾಳಿಂಬೆ ಹಣ್ಣು. ಮೊಸರನ್ನದಲ್ಲಿ ಮಧ್ಯ ಮಧ್ಯ ದಾಳಿಂಬೆ ಹಣ್ಣು ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಇನ್ನೂ ತೆಳ್ಳಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೋಬೋದು. ಹಾಲು, ಮೊಸರು ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅನಿಸ್ತಾ ನನಗೆ. ಸೊ ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ. ತುಂಬಾ ಸಿಂಪಲ್, ಪಟಾಪಟ್ ಅಂತ ಮಾಡ್ಬಿಡ್ಬೋದು ಅನ್ನ ರೆಡಿ ಇದ್ರೆ. ಆಮೇಲೆ ಅನ್ನ ಉಳಿದಿರತ್ತೆ ಗೊತ್ತಾ, ಇವಾಗ ನೆನ್ನೆ ಮಾಡ್ರೆ ಅನ್ನ ಉಳಿದಿರತ್ತೆ, ಅಂತ ಟೈಮಲ್ಲೂ ಕೂಡ ಆ ಅನ್ನ ಉಪಯೋಗಿಸಿ ಈ ತರ ಮಾಡ್ಬೋದು, ತುಂಬಾ ಚೆನ್ನಾಗಾಗತ್ತೆ. ಇವಾಗ ಮಕ್ಕಳು ಇಮಿಡಿಯೇಟ್ ತುಂಬಾ ಸ್ಕೂಲಿಗೆ ಹೋಗ್ಬೇಕಾಗ ಅರ್ಜೆಂಟ್ ಇರ್ತಾರೆ, ನಿಮ್ಗೆ ಏನ್ ಅಡುಗೆ ಮಾಡೋದಂತ ಮನೇಲಿ ಇರೋದೇ ಒಂದು ಅರ್ಧ ಪ್ಯಾಕೆಟ್ ಮೊಸರನ್ನ ಹರಿಯೋದು ಎಲ್ಲ ಮಾಡ್ಕೊಟ್ಬಿಟ್ರೆ ನೋಡೋಕ್ಕೂ ಕಲರ್ಫುಲ್ ಆಗಿರತ್ತೆ. ಮಕ್ಕಳು ಟಿಫಿನ್ ಬಾಕ್ಸ್ ಫುಲ್ ಖಾಲಿ ಮಾಡ್ಕೊಂಡು ಮನೆಗೆ ತರ್ತಾರೆ, ಒಂಚೂರು ಅದ್ರೊಳಗೆ ಇಡಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವು ಟ್ರೈ ಮಾಡಿ, ಈ ತರ ಮೊಸರನ್ನ ಮಾಡ್ಕೊಟ್ಟು ಕಳಿಸಿ. ಅವ್ರೇನಾದ್ರೂ ವಾಪಸ್ ಟಿಫಿನ್ ಬಾಕ್ಸ್ ತಗೊಂಡ್ಬಂದ್ರೆ ಆಮೇಲೆ ಹೇಳ್ತೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಹಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂತ ಅಂದ್ರೆ ಅದಕ್ಕೆ ಕಳೆನೇ ಇಲ್ಲ ಕಣ್ರಿ, ಮೊಸರನ್ನಕ್ಕೆ ಕಳೆನೇ ಇಲ್ಲ. ಕೊತ್ತಂಬರಿ ಸೊಪ್ಪನ್ನ ನೋಡಿ ಹಂಗೆ ಸ್ಪ್ರಿಂಕ್ಲ್ ಮಾಡಿದ್ರೆ ಬಾ 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 ಆಹಾ, ಮೊಸರನ್ನ ರೆಡಿ. ಇಷ್ಟೇ, 5ರಿಂದ 10 ನಿಮಿಷದಲ್ಲಿ, 5ರಿಂದ 10 ನಿಮಿಷನೂ ಆಗಲ್ಲ. ಒಗ್ಗರಣೆಗೆ ನೀವು ಏನು ಸಾಸಿವೆ, ಹಸಿಮೆಣಸು, ಆಮೇಲೆ ಶುಂಠಿ ಅಷ್ಟೇ ಒಗ್ಗರಣೆ ಕೊಟ್ಕೊಳ್ಳಿ. ಬೇಕಾದ್ರೆ ಈರುಳ್ಳಿ ಒಗ್ಗರಣೆ ಕೊಟ್ಕೊಳಕ್ ಇಷ್ಟ ಇದ್ರೆ ಒಗ್ಗರಣೆ ಕೊಟ್ಕೊಳ್ಳಿ, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ. ನನಗೆ ಆತರ ಇಷ್ಟ ಇಲ್ಲ ಅಂತ ನಾನು ಕೊಟ್ಕೊಂಡಿಲ್ಲ, ಇಷ್ಟ ಇರೋದು ಕೊಟ್ಕೊಳ್ಳಿ. ಯಾಕಂದ್ರೆ ಈರುಳ್ಳಿ ಹಂಗಂಗೇ ಸಿಗ್ಬೇಕು ಬಾಯಿಗೆ ಎಲ್ಲಾ ತರಕಾರಿಗಳು. ಆಹಾ, ದೇವಸ್ಥಾನದ ಶೈಲಿಯ ಮೊಸರನ್ನ ಮನೆಯಲ್ಲೇ ಮಾಡಿ. ಏನ್ ಗೊತ್ತಾ, ಕೆಲವೊಂದು ಮನೆಯಲ್ಲಿ ಹಬ್ಬ ಮಾಡಿದಾಗ ಮೊಸರನ್ನ ಮಾಡ್ಬೇಕು ಅಂತ ತುಂಬಾ ಅನ್ಸಿರುತ್ತಲ್ವಾ, ಅವಾಗ ಈ ತರ ಮೊಸರನ್ನ ಮಾಡಿದ್ರೆ ನಿಮ್ಮನೆ ಹಬ್ಬ ಅಂತ ಹೇಳಿದ ಕೂಡಲೇ ನಿಮ್ಮನೆ ಜನ ತುಂಬಿಡ್ತಾರೆ ಮೊಸರನ್ನ ತಿನ್ನಕ್ಕೆ. ಅವೆಲ್ಲ ಟೆಕ್ನಿಕ್. ಓಕೆ, ಮೊಸರನ್ನ ರೆಡಿ ಆಗಿದೆ. ಇದನ್ನ ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಡ್ತೀನಿ. ಆ ಮೊಸರಿದ ಹುಳಿ, ದಾಳಿಂಬೆದು ಸಿಹಿ, ಹಸಿಮೆಣಸಿನ್ಕಾಯಿ ಖಾರ ಎಲ್ಲಾ ಕಾಂಬಿನೇಷನ್ ಆಗಿ ಒಂದು ಒಗ್ಗರಣೆ ಅದ್ರ ಮೇಲೆ ಇದ್ದು ಹಂಗೆ ಲೈಟ್ ಆಗಿ ಶುಂಠಿ ಫ್ಲೇವರ್ ಬಾಯಿಗೆ ಸಿಗ್ತಾ ಇದ್ರೆ ಆಹಾ, ನೋಡಿ ಹಿಂಗ್ ತಗೊಂಡು ಇಲ್ಲಿ ಎಲ್ಲರೂ ಮುಂದೆ ತಿಂತಾ ಇದ್ದೀನಿ. ನಂಗೆ ಹೊಟ್ಟೆ ನೋವು ಬರೋಕ್ಕಿಂತ ಮುಂಚೆ ಎಲ್ರಿಗೂ ಕೊಟ್ಬಿಡ್ತೀನಿ. ಈ ಮೊಸರನ್ನ ಹೇಗಾಗಿದೆ, ಎಷ್ಟು ಚೆನ್ನಾಗಿ ಇದನ್ನ ಪ್ರೆಸೆಂಟ್ ಮಾಡಿದೀವಿ ಅಂತ ನೋಡ್ಕೊಂಬನ್ನಿ.
ಅಲ್ಲಿವರೆಗೆ ಎಲ್ರಿಗೂ ತಿನ್ನ ಕೊಡ್ತೀನಿ. ಇನ್ನು ಯಾರ್ಯಾರು ನಮ್ಮ ರಾಘುಸ್ ಕಿಚನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ರೆಸಿಪೀಸ್ಗಳು ಸಿಗ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು ಅಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಒತ್ತಿ. ಈ ಮೊಸರನ್ನ ನಿಮ್ಮನೇಲಿ ಮಾಡಿ, ನಿಮ್ಮನೇಲಿ ಯಾರ್ಯಾರಿಗೆ ಏನೇನ್ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹೊಸ ರೆಸಿಪಿ ಏನ್ ಮಾಡ್ಬೇಕು ಅಂತಾನು ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಂಗೆ ಟೈಮ್ ಆಯ್ತು, ತಿನ್ಕೊಂಡ್ ಬರ್ತೀನಿ. ಬಾಯ್.